ಈ ಟ್ರಾನ್ಸ್ಪೋರ್ಟ್ ಒಳಗ ಯಾರು ಏನು ಹಾಕಕ್ಕೆ ಹೋಗ್ಬೇಡ್ರಿ, ಯಾಕಂತ ವಿಡಿಯೋ ಪೂರಾ ನೋಡ್ರಿ. ಜೈ ಶ್ರೀರಾಮ್ ಎಲ್ಲರಿಗೂ. ಇವತ್ತ ನಮ್ದು ಇಂಜನ್ ಆಯಿಲ್ ಬಂದಿತ್ತು, ಅದು ತರಕಂತ ಹೊಂಟಿದೇವಿ. ಹೋಗೋ ಮುಂದ ಒಂದು ಆಕ್ಸಿಡೆಂಟ್ ಆಗ್ಬಿಡ್ತು ನೋಡ್ರಿಪ್ಪ ಸೋಲಾಪುರ ರೋಡಿಗೆ. ಅದು ನೋಡಿ ನಾವು ಹೊಂಟೇವಿ APMC ಗೆ ಮಾಲ್ ತರಕ. ಹೋಗಿ ನೋಡುತ್ತನ ಎಲ್ಲಾ ಡಬ್ಬಿಗಳು ಓಪನ್ ಇದ್ದು, ಈ ತರ 5 ಬಾಕ್ಸ್ ಸೇಮ್ ಡ್ಯಾಮೇಜ್ ಆಗಿದ್ದು ರೀ. 17,000 ತನ ಲಾಸ್ ಆಗೈತ್ರಿ. ಬಟ್ ಅವ್ರಿಗೆ ಕೇಳಿದ್ರ ಅವ್ರ ಏನಂತಾರ ನೋಡ್ರಿ. ಇಲ್ಲ ಆಯಿಲ್ ಐಟಮ್ ಹಿಂಗ ಆತ ಅಂದ್ರೆ ಏನ್ ಮಾಡುದ್ರಿ? ಆಯಿಲ್ ಆಗ್ತಾವ್ರಿ ನಮ್ಮಲ್ಲಿ ಆಗುದೇ. ಒಂದೊಂದ್ ಟ್ರಾನ್ಸ್ಪೋರ್ಟ್ನ್ಯಾಗ ಬಹಳ ಚಲೋ ತಗೊಂಡ್ಬರ್ತಾರಿ. ಬಟ್ ಈ ಟ್ರಾನ್ಸ್ಪೋರ್ಟ್ಗೆ ಇಷ್ಟು ಸೊಕ್ಕ ಐತಿ, ಅವ್ರಿಗೆ ಕಸ್ಟಮರ್ದು ವ್ಯಾಲ್ಯೂ ಇಲ್ಲ. ಬಿಜಾಪುರ್ದು APMC ಒಳಗೆ ಇದು ಟ್ರಾನ್ಸ್ಪೋರ್ಟ್ ಐತಿ. ಒಬ್ರು ಕಸ್ಟಮರ್ಗೆ ಇಂಜನ್ ಆಯಿಲ್ ಬೇಕಾಗಿತ್ತು, ಸೊ ಅದು ಕೊಡಕಂತ ಹೋದೇವಿ. ಅದು ಕೊಟ್ಟಿ ಸೀದಾ ನಾಷ್ಟಾ ಮಾಡಕಂತ ಬಂದೇವಿ. ನಾಷ್ಟಾ ಮಾಡಿ ನಾವು ನಮ್ ಬ್ರ್ಯಾಂಡಿಂದು ಮಾರ್ಕೆಟಿಂಗ್ ಮಾಡಕಂತ ಹೋದೇವಿ. ಕಸ್ಟಮರ್ಗೆ ನಮ್ ಬ್ರ್ಯಾಂಡಿಂದು ಕ್ವಾಲಿಟಿ ಪರ್ಫಾರ್ಮೆನ್ಸ್ ಹೆಂಗ್ ಇರ್ತದಂತ ಹೇಳತ್ತಿದ್ದೇವಿ. ಯಾವುದೇ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಮಾರ್ಕೆಟಿಂಗ್ ಮಾಡೇಬೇಕು, ಅಂಡ್ ಮಾರ್ಕೆಟಿಂಗ್ ಹೆಂಗ್ ಮಾಡ್ಬೇಕು ಅಂತ ಹೇಳ್ತೀನಿ. ನನ್ನ ಪೇಜ್ ಗೆ ಫಾಲೋ ಅಂಡ್ ಶೇರ್ ಮಾಡ್ರಿ. ಸೊ ಇದೇ ತರ ವಿಡಿಯೋ ನಾ ನಿಮ್ಗ ಹೇಳ್ತಾ ಇರ್ತೀನಿ. ಮಾರ್ಕೆಟಿಂಗ್ ಆಗ ನಮ್ಮ ಅಣ್ಣ ಹೊಸ ಮನಿ ಕಟ್ಟತ್ತಿದ್ದ, ಅದು ನೋಡಕಂತ ಹೋದಿವಿ. ನೋಡಿ ಸೀದಾ ಮನಿಗ್ ಹೊಂಟಿವಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮತ್ತು ಫಾಲೋ ಮಾಡ್ರಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ರಾಧೆ ರಾಧೆ.